ಕಲಬುರಗಿಯಲ್ಲಿ ಹೃದಯಾಘಾತದಿಂದ ನ್ಯಾಯಾಧೀಶರೊಬ್ಬರು ಮೃತಪಟ್ಟಿದ್ದಾರೆ. ಕೋರ್ಟ್ ಹಾಲಿಗೆ ಬರೋ ಮುನ್ನವೇ ಅವರಿಗೆ ಎದೆನೋವು ಕಾಣಿಸಿಕೊಂಡಿದೆ. ಆಸ್ಪತ್ರೆಗೆ ಸಾಗಿಸೋ ದಾರಿ ಮಧ್ಯದಲ್ಲಿ ಜಡ್ಜ್ ಕೊನೆಯುಸಿರೆಳೆದಿದ್ದಾರೆ. 44 ವರ್ಷದ ನ್ಯಾಯಾಧೀಶ ವಿಶ್ವನಾಥ್ ವಿ ಮುಗತಿ ಮೃತಪಟ್ಟಂತ ದುರ್ದೈವಿ. ಕಲಬುರಗಿ ಜಿಲ್ಲಾ 3ನೇ ಹಿರಿಯ ಶ್ರೇಣಿ ನ್ಯಾಯಾಧೀಶರಿವರು. ಬೆಳಗ್ಗೆ ಎಂದಿನಂತೆ ಕೋರ್ಟಿಗೆ ಬಂದಿದ್ರು. ಕೋರ್ಟ್ ಹಾಲ್ಗೆ ಪ್ರವೇಶ ಆಗೋದಕ್ಕಿಂತ ಮುಂಚೆಯೇ ಎದೆನೋವು ಕಾಣಿಸಿಕೊಂಡಿದೆ. ತಕ್ಷಣ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯುವಂತ ಪ್ರಯತ್ನ ಆಯಿತು. ಆದರೆ ದಾರಿ ಮಧ್ಯೆ ನ್ಯಾಯಾಧೀಶ ವಿಶ್ವನಾಥ್ ಅವರು ಮೃತಪಟ್ಟಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಬಜರಂಗಿ ಫೋನ್ ಸಂಪರ್ಕದಲ್ಲಿ. ಬಜರಂಗಿ, ಹೆಚ್ಚಿನ ಡೀಟೇಲ್ ಏನು ಕೊಡ್ತೀರಿ? ರಕ್ಷತ್, ಕಲಬುರಗಿ ಜಿಲ್ಲಾ 3ನೇ ಹಿರಿಯ ಶ್ರೇಣಿಯ ಕೋರ್ಟ್ನ ನ್ಯಾಯಾಧೀಶರಾಗಿರ್ತಕ್ಕಂಥ ವಿಶ್ವನಾಥ್ ವಿ ಮುಗತಿ ಅವರು ಅಂದ್ರೆ 44 ವರ್ಷದ ವಿಶ್ವನಾಥ್ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿರುವಂತದ್ದು. ಇವತ್ತು ಬೆಳಗ್ಗೆ ಎಂದಿನಂತೆ ಕೋರ್ಟ್ ಹಾಲಿಗೆ ಅವರು ಬರ್ತಾ ಇದ್ರು. ಕೋರ್ಟ್ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಎದೆನೋವು ಕಾಣಿಸಿಕೊಂಡಿದೆ. ಎದೆನೋವು ಕಾಣಿಸಿಕೊಂಡ ತಕ್ಷಣದಲ್ಲಿ ಅವರನ್ನ ಆಸ್ಪತ್ರೆಗೆ ಸಾಗಿಸಲಾಗ್ತಾ ಇತ್ತು. ಆದ್ರೆ ಆಸ್ಪತ್ರೆಗೆ ರೀಚ್ ಆಗೋದಕ್ಕಿಂತ ಮುಂಚಿತವಾಗಿ ಅವರು ಕೊನೆ ಉಸಿರು ಎಳೆದಿರುವಂತದ್ದು. ಹೀಗಾಗಿ ಇವರು ಮೂಲತಃ ಬಾಗಲಕೋಟೆ ಜಿಲ್ಲೆಯವರು ಅಂತ ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಸದ್ಯಕ್ಕೆ ಒಂದ್ ರೀತಿಯಿಂದ ಇಲ್ಲೂ ಕೂಡ ಕೋರ್ಟ್ನಲ್ಲಿ ಬಾರ್ ವಶಿಷ್ಠರು ಕೂಡ ಒಂದು ರೀತಿಯಿಂದ ಶೋಕ ಮಡುಗಟ್ಟಿರುವಂತದ್ದು. ಅಂದ್ರೆ ಇತ್ತೀಚೆಗಷ್ಟೇ ಇವರು ವಿಶ್ವನಾಥ್ ವಿ ಮುಗತಿ ಅವರು ಇತ್ತೀಚೆಗಷ್ಟೇ ಕಲಬುರಗಿಗೆ ಅಂದ್ರೆ ಬೇರೆ ಕೋರ್ಟ್ನಿಂದ ಕಲಬುರಗಿಗೆ ವರ್ಗಾವಾಗಿ ಬಂದಿದ್ರು. ಅಂದ್ರೆ 2ನೇ ತಾರೀಕು ಬಂದಿದ್ರು, ಇಲ್ಲಿಗೆ ವರ್ಗಾವಣೆಯಾಗಿ ಬಂದಿದ್ರು ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಈಗ ಆಸ್ಪತ್ರೆಯಲ್ಲಿ ಅವರ ಪಾರ್ಥಿವ ಶರೀರ ಕೂಡ ಸದ್ಯಕ್ಕೆ ಇರುವಂತದ್ದು. ಅಂದ್ರೆ ಕೋರ್ಟ್ಗೆ ಎಂಟ್ರಿ ಆಗೋ ಸಂದರ್ಭದಲ್ಲಿ ಹೃದಯಾಘಾತದಿಂದ ನ್ಯಾಯಾಧೀಶರು ಸಾವನ್ನಪ್ಪಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಬಜರಂಗಿ ಮಾಹಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.